ಎದೆ ಮೇಲೆ ಪ್ರಶಾಂತವಾಗಿ ಮಲಗಿರೋ ಯುಕ್ತಾಳನ್ನು ನೋಡಿ ಯುಕ್ತ ಅಂತ ಕರೀತಾ ಕೆನ್ನೆಗಳನ್ನ ಸವರ್ತಾನೆ. ಯುಕ್ತ ಮೆಲ್ಲಗಲಗಾಡ್ತಾ, ಪ್ಲೀಸ್ ನಿದ್ರೆ ಬರ್ತಿದೆ ಮಾವ, ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಅಂತ ಮತ್ತೆ ಕಣ್ಮುಚ್ಕೊಂಡ್ರೆ, ನೀನು ಹೀಗೆ ಹಿಡ್ಕೊಂಡ್ರೆ ನನಗೆ ಮತ್ತೆ ಮೂಡ್ ಬರುತ್ತೆ, ಆಮೇಲೆ ನಿನ್ನಿಷ್ಟ ಅಂತ ತಮಾಷೆಯಾಗಿ ಅಂತಾನೆ. ಯುಕ್ತ ಕಣ್ಣು ತೆರೆದು ತಲೆ ಎತ್ತಿ ಪೃಥ್ವಿರಾಜ್ನ ನೋಡ್ತಿದ್ದಂತೆ ಆತನ ಕಣ್ಣುಗಳಲ್ಲಿ ಕಾಣಿಸ್ತಿರೋ ತುಂಟತನ ಕೆನ್ನೆಗಳ ಕೆಂಪೇರಿ ನಾಚಿಕೆಯಿಂದ ತಲೆ ತಗ್ಸಿ, ಮಾವ ಅಂತಾಳು ಮುದ್ದಾಗಿ. ಇಬ್ಬರು ಹೋಗೋಣ ಮನೆಗೆ, ಸರಿನಾ? ನಾನು ಮನೆಗೆ ಹೋಗೋದು ಬೇಡ ಅಂತಿಲ್ಲ, ನಿನಗೆಲ್ಲವೂ ತಿಳಿದೆ ಅಂತಿದ್ಯಾ ಮಾವ, ನಂಗೆ ನಿಜಕ್ಕೂ ಗೊತ್ತಿಲ್ಲ. ಇನ್ನು ಯುಕ್ತ ಏನೂ ಮಾತಾಡೋದಕ್ಕಾಗದೆ ಹಾಗೇ ಇದ್ದರೆ ಆಕೆ ಬೆನ್ನಿನ ಮೇಲೆ ಸವರ್ತಾ, ಹೋಗ್ಬೇಕಲ್ವಾ ಅಂತಾನೆ ಮೃದುವಾದ ಧ್ವನಿಯಲ್ಲಿ. ನಿದ್ರೆ ಬರ್ತಿದೆ, ರಾತ್ರಿ ಪೂರ್ತಿ ನಿದ್ರೆ ಇಲ್ವಲ್ಲ ಅಂತಾಳೆ ನಾಚಿಕೆ ಪಡ್ತಾ. ಅದಕ್ಕೇನೆ 3 ಗಂಟೆಗೆ ಬಿಟ್ನಲ್ವಾ ಅಂತ ಅಂತಿದ್ದಂತೆ, ಛೇ ಹೋಗ್ಮಾವ ಅಂತ ಮುದ್ದಾಗಂತ ಇನ್ನೂ ಸ್ವಲ್ಪ ಅಂಟ್ಕೊಂಡ್ಬಿಡ್ತಾಳೆ. ಆಕೆಯನ್ನು ತಪ್ಕೊಳ್ತಾ ಯುಕ್ತ ಮತ್ತೊಮ್ಮೆ ಅಂತ ಪುಚ್ಚದ ಮೇಲೆ ಮುತ್ತುಗಳನ್ನ ಇಡ್ತಾ ಕೇಳ್ತಿದ್ರೆ, ಪ್ರೆಸಿಡೆಂಟ್ ಸಾಹೇಬ್ರೆ, ದಯವಿಟ್ಟು ಸ್ವಲ್ಪ ಗ್ಯಾಪ್ ಕೊಡಿ, ಈಗಾಗಲೇ ಲೇಟ್ ಆಗಿಬಿಟ್ಟಿದೆ, ಇನ್ನು ಬಿಡಿ ಅಂತಾಳೆ ಮೆಲ್ಲಗೆ. ಹಂಗಾದ್ರೆ ಒಂದು ಮುತ್ತು ಕೊಡು, ಬೆಳಗಾಗೋವರೆಗೂ ಕೊಡುತ್ತಲೇ ಇದ್ದೆ, ಅದು ಆಗ ಇದು ಈಗ ಅಂತ ತಲೆ ಎತ್ತಿ ಸ್ವಲ್ಪ ಮೇಲಕ್ಕೆ ಜರುಗಿ ಹಣೆ ಮೇಲೆ ಮುತ್ತಿಟ್ಟು, ಇನ್ನು ಪಕ್ಕಕ್ಕೆ ತಿರುಗು, ನಾನು ಬಟ್ಟೆ ಹಾಕ್ಕೊಳ್ಬೇಕು ಅಂತ ಮೆಲ್ಲಗೆ ಹಾಗೇ ಗುನುಗುಡ್ತಿರ್ತಾಳೆ. ಪೃಥ್ವಿರಾಜ್ ನಗ್ತಾ ಯುಕ್ತಾಳನ್ನು ಗಟ್ಟಿಯಾಗಿ ಅಪ್ಕೊಂಡು ಹಣೆ ಮೇಲೆ ಕೆನ್ನೆಗಳ ಮೇಲೆ ಮುತ್ತುಗಳಿಟ್ಟು ಕಷ್ಟಪಟ್ಟು ಬಿಟ್ಟು ಪಕ್ಕಕ್ಕೆ ತಿರುಗ್ತಾನೆ. ಯುಕ್ತಾಳಿಗೆ ಮೈಯೆಲ್ಲ ನೋವಿದ್ರೂ ಕೂಡ ಮಂಚ ಹಿಡಿದು ಕೆಳಗಿಳಿದು ಮೆಲ್ಲಗೆ ಕೆಳಗೆ ಬಿದ್ದು ನೈಟಿ ಧರಿಸಿ ಅಲ್ಮೇರದಿಂದ ಉಡುಪು ತಗೊಂಡು ಬಾಗಿಲು ತೆರೆದು ಹೊರಗೆ ಬಂದು ಮುಚ್ಕೊಳ್ತಿದ್ರೆ, ಎದ್ಯಾ ಯುಕ್ತ ಅಂತ ಹಾಲಿನಲ್ಲಿ ನಿಖಿಲ್ಗೆ ಟೀ ಕೊಡ್ತಾ ಕೇಳ್ತಾಳೆ ಅಂಜು. ಹೋಗಿ ಸ್ನಾನ ಮಾಡಿ ಬರ್ತೀನಕ್ಕ ಅಂತ ಅಂತಿದ್ರೆ, ಮತ್ತು ಮಾವನ್ನ ಕೂಡ ಎಬ್ಬಿಸಲ್ವಾ ಅಂತ ಅಂತಾಳೆ. ನಾನು ಬಂದಮೇಲೆ ಎಬ್ಬಿಸ್ತೀನಿ, ನೀವು ಈ ಮಧ್ಯೆ ತಿಂಡಿ ತಿಂದುಬಿಡಿ ಅಂತ ಹೇಳ್ತಾ ನೀರಸವಾಗಿದ್ದರಿಂದ ಅಂಜುವಿನೊಂದಿಗೆ ಹೆಚ್ಚಾಗಿ ಮಾತಾಡೋದಕ್ಕಾಗದೆ ವಾಶ್ರೂಮ್ಗೆ ಹೊರಟೋಗ್ತಾಳೆ. ಏನು ನಿದ್ರೆ ಇಲ್ಲದಾಗೆ ಮುಖ ಹಾಗೆ ಬಾಡೋಗಿದೆ ಅಂತ ಗೊಂದಲದಿಂದ ಅಂದ್ಕೊಳ್ತಾಳೆ. ಅದು ಮದುವೆಯಾದವ್ರ ಮುಖಗಳ ಹಾಗೇ ಇರುತ್ತವೆ, ಬೇಕಿದ್ದರೆ ಬಂದಮೇಲೆ ಅಣ್ಣನ ಮುಖನ ಗಮನಿಸು ಅಂತ ಹೇಳ್ತಾ ಟೀಯನ್ನು ಕುಡಿತಾನೆ ನಿಖಿಲ್. ಹೌದಾ ಅಂತ ಶೂನ್ಯ ಮುಖಭಾವವನ್ನು ಮಾಡ್ತಾಳೆ. ಉಫ್ ಅಂತಾನೆ. ಮತ್ತೆ ಅದೇನು ಹೇಳೋದು ಕ್ಲಿಯರಾಗಿ ಹೇಳಿ ನನಗೆ. ಮದುವೆ ಆದವರು ಅಂದರೆ ನಮಗೂ ಮದುವೆ ಆಗಿದೆ ತಾನೇ, ಮತ್ತು ನಿನ್ನ ಮುಖ ಯಾಕೆ ಹಾಗಿಲ್ಲ? ನಮಗೂ ಹಾಗೆ ಆಗಬೇಕು ಅಂದರೆ ನಾವು ನೈಟ್ ಔಟ್ ಮಾಡಬೇಕು ಚಿನ್ನ ಅಂತ ಅಂತಿದ್ದಂತೆ ಅದು ಮನಸ್ಸಿಗೆ ತಟ್ಟಿ, ನಿನ್ನ ಅಂತ ಕಪ್ ಕಿತ್ಕೊಂಡು ಬೆನ್ನಿನ ಮೇಲೆ 2 ಹೊಡೆದು ಅಡುಗೆ ಮನೆಗೆ ಹೋಗ್ಬಿಡ್ತಾಳೆ ಅಂಜು. ನಿಖಿಲ್ ನಗ್ತಾ ಮತ್ತೆ ಬೇಸರದಿಂದ, ನಮಗೆ ಅಂಥ ದಿನ ಎಂಬುದು ಬರುತ್ತಾ ಅಂಜು, ಅದು ನಿಜಕ್ಕೂ ನಡೆಯೋ ಕೆಲಸನೇನಾ ಅಂದ್ಕೊಂಡು ದುಃಖ ಪಡ್ತಾನೆ. ಅಡುಗೆ ಮನೆಯ ಕಪಾಟಿ ಮೇಲೆ ಕೂತು ಚಪಾತಿ ತಿಂತಿರೋಂಥ ಅಕ್ಕಿಯನ್ನು ನೋಡಿ, ಇಲ್ಲೇ ತಿಂತೀಯ ಅಕ್ಕಿ ಅಂತ ಆಲೂಗೆಡ್ಡೆ ಪಲ್ಯವನ್ನು ತಿರುಗಿಸ್ತಾಳೆ ಅಂಜು. ಸುಧಾ ಚಪಾತಿ ಸುಡ್ತಾ, ಎಲ್ಲಿ ಪಾಲು ಅಲ್ಲೇ, ಅದಕ್ಕೆ ನಮಗೆ ಹೊಸ್ತೇನಲ್ವಲ್ಲ ಅಂತ ಚಪಾತಿ ತೆಗೆದು ಹಾಟ್ ಬಾಕ್ಸ್ನಲ್ಲಿ ಹಾಕ್ತಾಳೆ. ಏನಮ್ಮ ನೀವಿಬ್ಬರು ನಂಗೆ ದೃಷ್ಟಿ ಇಡ್ತಿದ್ದೀರಿ, ಇರಿ ನಾನು ಬಂದಮೇಲೆ ನಿಮ್ಮ ಕೆಲಸ ಹೇಳ್ತೀನಿ ಅಂತ ಬೆದರಿಸ್ತಾ ಇದ್ದರೆ, ಆವಾಗಲೇ ಇದರಿಂದ ಸುಟ್ಟು ಬಿಡ್ತೀನಿ ಅಂತ ಕೈಯಲ್ಲಿರೋ ದೋಸೆ ಮತ್ತು ಸೌಟನ್ನು ತೋರಿಸ್ತಾಳೆ. ಸುಟ್ಟರು ಸುಡ್ತಾಳೆ ಏನೋ ಅಂತ, ಸುಮ್ಮನೆ ಹಂಗೆ ಅಂದೆ ಅಮ್ಮ, ನೀನು ಇಂಥ ಕಠಿಣ ನಿರ್ಧಾರ ಎಲ್ಲ ತಗೋಬೇಡ ಅಂತ ಮುದ್ದಾಡ್ತಿದ್ರೆ ಅಂಜು ಸುಧಾ ಮೆಲ್ಲಗೆ ನಗ್ತಾರೆ. ಮೈ ನೋವಿರೋದ್ರಿಂದ ಗೀಸರ್ ಆನ್ ಮಾಡಿ ಬಿಸಿನೀರು ಹಾಕೊಳ್ತಾಳೆ ಯುಕ್ತ. ಬಿಸಿನೀರು ಗಾಯಗಳನ್ನ ತಾಕ್ತಿದ್ರೆ ಚೆನ್ನಾಗಿ ಉರಿ ಅನಿಸಿದ್ರು ಪೃಥ್ವಿರಾಜ್ ಮಾಡಿದ ತುಂಟಾಟ ನೆನಪಿಗೆ ಬಂದು ನೋವನ್ನು ಮರೆತು ನಾಚಿಕೆಯನ್ನು ಪಡ್ತಾಳೆ. ನಡುವಿನಿಂದ ಅರಿಕಾಲಿನವರೆಗೆ ನೋವು ಹೆಚ್ಚಾಗಿರೋದ್ರಿಂದ ಮಾತ್ರೆ ತಗೋಬೇಕಂದ್ಕೊಂಡು ತಲೆ ಸ್ನಾನ ಮಾಡಿ ಕಾಲರ್ ನೆಕ್ ಬ್ಲೂ ಆ್ಯಂಡ್ ವೈಟ್
ಬಟ್ಟೆನ ಉಡುಪು ಧರಿಸಿ ತಲೆಗೆ ಟವಲ್ ಸುತ್ಕೊಂಡು ಒಳಗೆ ಬರ್ತಾಳೆ. ಅಕ್ಕ ಅಂತ ಅಕ್ಕಿ ಮುಂದೆ ಬರ್ತಾ ಇದ್ದಂತೆ ಕುತ್ತಿಗೆ ಮೇಲೆ ಕಾಲರ್ ಸರಿಪಡಿಸ್ಕೊಳ್ತಾ, ಇರು ಅಕ್ಕಿ, ದೇವರಿಗೆ ನಮಸ್ಕಾರ ಮಾಡಿ ಬರ್ತೀನಿ ಅಂತ ಆತಂಕದಿಂದ ಪೂಜೆ ಕೋಣೆಗೆ ಹೋಗಿ ಮನಪೂರ್ವಕವಾಗಿ ನಮಸ್ಕರಿಸಿ ಕುಂಕುಮವಿಟ್ಕೊಂಡು ಹೊರಗೆ ಬಂದು ತನ್ನನ್ನೇ ನೋಡ್ತಾ ಇರುವಂಥ ಅಕ್ಷರಾಳನ್ನು ನೋಡಿ ಕಣ್ಣುಗಳನ್ನ ತಗ್ಗಿಸ್ತಾಳೆ. ಏನಕ್ಕ ಇಷ್ಟು ಟೆನ್ಷನ್ ಪಡ್ತಾ ಇದೆಯಾ? ಹಬ್ಬ ಏನಿಲ್ಲ ಅಕ್ಕಿ, ಟೈಮ್ ಆಗ್ತಿದೆ ಅಲ್ವಾ, ಹೋಗಿ ಮಾವನ್ನ ಎಬ್ಬಿಸ್ತೀನಿ. ಇರೋ ಅಕ್ಕಿ, ನೀನು ಟೀ ಕುಡಿ, ನಾನು ಮಾವನ್ನ ಎಬ್ಬಿಸ್ತೀನಿ. ಬೇಡ ಬೇಡ ಅಂತ ಪೃಥ್ವಿರಾಜನ ನೆನಪಿಸ್ಕೊಂಡು ಆತಂಕದಿಂದ ತಡಿತಾಳೆ ಯುಕ್ತ. ಯಾಕೆ ಅಕ್ಕಿ, ಹೇಳೋದನ್ನು ಕೇಳು, ಮಾವನಿಗಾಗಲೇ ಕೋಪ ಜಾಸ್ತಿ, ನಿದ್ರೆಯಲ್ಲೂ ನಿನ್ನ ಏನಾದರೂ ಅಂದರೆ ಮತ್ತೆ ಹತ್ತು ಬಿಡ್ತೀಯಾ? ಆಹಾ ಅಕ್ಕ, ನೀನು ಮರೆತು ಹೋಗಿದ್ಯಾ? ಮಾವನಿಗೆ ಎಲ್ರಿಗಿಂತ ದೊಡ್ಡಕ್ಕ ಅಂದ್ರೇ ತುಂಬ ಇಷ್ಟ, ನೀನು ಗೊತ್ತು ತಾನೆ, ಮತ್ತು ನನ್ನ ಮೇಲೆ ಯಾಕೆ ಕೋಪ ಬರುತ್ತೆ? ಆ ಮಾತಿಗೆ ಗುರ್ರನೆ ನೋಡಿ, ಬಾಯಿಲಿ. ಅಕ್ಕಿ ನಿನಗಾಗಿ ಕಾಯ್ತಿದ್ದಾಳೆ ಅಂತಿದ್ದಂತೆ ಅಕ್ಕಿ ಕ್ಷಣದಲ್ಲಿ ಮಾಯ ಆಗಿಬಿಡ್ತಾಳೆ. ಯುಕ್ತ ಗಟ್ಟಿಯಾಗಿ ನಗ್ತಾ ರೂಮ್ಗೆ ಹೋಗಿ ಬಾಗಿಲನ್ನು ಮುಚ್ಕೊಂಡ್ಬಿಡ್ತಾಳೆ. ಮಾವ ಅಂತ ಕರೀತಾ ಇದ್ದಂತೆ ಬಿದ್ದು ಎದ್ದು, ಏನೇ ಕರೆದ್ಯಾ, ಗದರ್ದ್ಯಾ ಅಂತ ಕೇಳ್ತಾನೆ ಪೃಥ್ವಿರಾಜ್. ಗದರತ್ಲೆ ಕರೆದೆ ಅಂತ ಹತ್ತಿರ ಬರ್ತಾಳೆ. ಉಡುಪಿನಲ್ಲಿರೋ ಯುಕ್ತಾಳನ್ನು ಮೇಲಿಂದ ಕೆಳಗಿನವರೆಗೂ ನೋಡಿ ಎಳೆದುಕೊಂಡು ಮಡಲಲ್ಲಿ ಕೂರಿಸ್ಕೊಡ್ತಾ, ಏನಾಯಿತು ನನ್ನ ಹೆಂಡತಿಗೆ ಅಂತ ಪ್ರೀತಿಯಿಂದ ಅಂತ ಇದ್ದರೆ ಯುಕ್ತ ಪೃಥ್ವಿರಾಜ್ ತಲೆಯನ್ನು ಸವರ್ತಾ, ನನಗಿಂತ ಹೆಚ್ಚು ಅಕ್ಕಿ ಅಂದ್ರೇ ತುಂಬ ಇಷ್ಟ ಅಲ್ವಾ? ಹೌದು. ಅಂದರೆ ನನಗೆ ಸ್ವಲ್ಪವೇ ಇಷ್ಟನಾ ನಾನಂದರೆ? ಯುಕ್ತ, ಏನಾಯಿತು ಮೊದಲು ನೀನು ಹೇಳು. ಹೇಳ್ತೀನಿ ಅಂತ ಆಕೆನ ತನ್ನ ಕಡೆ ತಿರುಗಿಸಿ ಗಲ್ಲದ ಕೆಳಗೆ ಕೈ ಇಟ್ಟು ಮೇಲೆ ಕೆತ್ತಿ ನನ್ನ ಕಣ್ಣುಗಳನ್ನ ನೋಡು ಅಂತಾನೆ. ಯುಕ್ತ ನಿಗಿರವಾಗಿ ಪೃಥ್ವಿರಾಜ್ ಕಣ್ಣುಗಳನ್ನ ನೋಡ್ತಾಳೆ. ನನ್ನ ಸಂಬಂಧದ ವರಸೆಯಿಂದ ನನಗೆ ಅಂಜು ಅಕ್ಕಿ ಅಂದರೆ ತುಂಬ ಇಷ್ಟ, ಆದರೆ ನೀನು ನನ್ನ ಹೆಂಡತಿ, ನನ್ನ ಅಣುವಿನಲ್ಲಿ ತುಂಬಿ ನನ್ನ ಮನಸ್ಸನ್ನು ಕಟ್ಟಿ ಹಾಕಿದ್ಯಾ, ಅದೇಕೋ ಏನೋ ನನ್ನ ಪ್ರಾಣವೇ ನೀನಾಗಿರುವೆ ಅಂತ ಕಣ್ತುಂಬ ಪ್ರೇಮವನ್ನು ತುಂಬಿಕೊಂಡು ಹೇಳ್ತಾ ಇದ್ದಂತೆ ಯುಕ್ತಾಳ ಮನಸ್ಸಿಗೆ ರಾತ್ರಿ ನಡೆದ ಘಟನೆಗಿಂತಲೂ ಈ ಮಾತಿಗೆ ಮನಸ್ಸೆಲ್ಲ ಆನಂದದಿಂದ ತುಂಬಿ ಹೋದಂತ ಅನಿಸಿ ಪೃಥ್ವಿರಾಜನನ್ನು ಅಪ್ಕೊಳ್ತಾಳೆ. ಯುಕ್ತಾಳನ್ನು ಹಾಗೆ ಅಪ್ಕೊಂಡು, ಈಗ ಕೋಪ ಹೋಯ್ತಾ ಅಂತ ಮೆಲ್ಲ ಕೇಳ್ತಾನೆ ಪೃಥ್ವಿರಾಜ್. ನಿನ್ನ ಮೇಲೆ ನನಗೇನು ಕೋಪ ಇಲ್ಲ ಮಾವ, ಸುಮ್ಮನೆ ಅಕ್ಕಿಯಾಗ ಅನ್ನೋ ಅಷ್ಟರಲ್ಲಿ ಕೋಪ ಬಂತಷ್ಟೇ. ಆದರೆ ನೀನು ಇಷ್ಟೆಲ್ಲ ಹೇಳಿದೆಯಲ್ಲ, ಇನ್ನು ನನ್ನ ಕೋಪ ಎಲ್ಲ ಹೊರ್ಟೋಯ್ತು ಅಂತ ಹಿಂದೆ ಸರಿತಾಳೆ. ಈಗ ಎಲ್ಲ ಇಲ್ಲದಿದ್ದರೆ ಮತ್ತೊಮ್ಮೆ ಪ್ರಾರಂಭಿಸೋಣವಾ ಅಂತ ಕೇಳ್ತಾ ಕಾಲರ್ ಪಕ್ಕಕ್ಕೆ ಎಳೆದು ಭುಜದ ಮೇಲಿರೋ ಹಲ್ಲಿನ ಗುರುತುಗಳ ಮೇಲೆ ತೀವ್ರದ ಮುತ್ತುಗಳನ್ನ ಇಡ್ತಾನೆ. ಯುಕ್ತ ಕಣ್ಣು ಮುಚ್ಚಿ ಟೈಮ್ ತುಂಬ ಆಗಿದೆ ಮಾವ, ಎಲ್ಲರೂ ನಿಮ್ಗೆ ಕಾಯ್ತಿದ್ದಾರೆ ಅಂತ ಹೇಳ್ತಿದ್ರೆ, ಸರಿ ಸ್ನಾನ ಮಾಡಿ ಬರ್ತೀನಿ ಅಂತ ಯುಕ್ತಾಳನ್ನು ಎಬ್ಬಿಸಿ ನಿಲ್ತಿದ್ದಂತೆ ಯುಕ್ತ ಆತನ ಬಟ್ಟೆ ತೆಗೆಯೋದಕ್ಕೆ ಹೋಗಿ ಮತ್ತೊಂದು ಕಡೆ ತಿರ್ಕೊಳ್ತಾಳೆ. ಪೃಥ್ವಿರಾಜ್ ಸಣ್ಣದಾಗಿ ನಗ್ತಾ ಕೆಳಗಿಳಿದು ಲುಂಗಿಯನ್ನು ಧರಿಸಿ ಶರ್ಟ್ ಬಟನ್ ಹಾಕ್ಕೊಳ್ತಾ ಇದ್ದರೆ ಯುಕ್ತ ಟವಲ್ ನೀಡಿ ಬಟ್ಟೆಗಳನ್ನ ಬೆಡ್ ಮೇಲಿಟ್ಟು, ಬೇಗ ಸ್ನಾನ ಮಾಡಿ ಬಾ ಮಾವ ಅಂತ ಹೇಳ್ತಾ ರೂಮ್ ಕ್ಲೀನ್ ಮಾಡ್ತಾಳೆ. ಪೃಥ್ವಿರಾಜ್ ಬಟ್ಟೆಗಳನ್ನ ತೆಗೆದುಕೊಂಡು ಹೊರಗೆ ಬರ್ತಿದ್ದಂತೆ ಸೇಮ್ ಯುಕ್ತಾಳ ಮುಖದಂತೆಯೇ ಪೃಥ್ವಿರಾಜ್ ಮುಖವು ಬಾಡು ಹೋಗಿರೋದನ್ನು ನೋಡಿ ನಿಖಿಲ್ ಹೇಳಿದ್ದು ನಿಜವೇ ಅನ್ನಿಸ್ತು ಅಂಜುಗೆ ಕೂಡ. ಸ್ವಲ್ಪ ಹೊತ್ತಿಗೆ ಎಲ್ಲರೂ ತಿಂಡಿ ಮಾಡ್ತಿದ್ರೆ, ಅಳಿಯಂದರೆ ನೀವು ರೈಸ್ ಮಿಲ್ ನೋಡ್ಕೊಳ್ತಾ ಊರಲ್ಲೇ ಸೆಟಲ್ ಆಗ್ತೀರಾ ಅಂತ ಕೇಳ್ತಾರೆ ಕೃಷ್ಣ ಅವರು. ಚಪಾತಿ ತಿಂತಿರುವಂತಹ ನಿಖಿಲ್ ಒಂದು ಕ್ಷಣ ನಿಂತು ಅಂಜು ಕಡೆಗೆ ನೋಡ್ತಾನೆ. ಆಕೆ ಸಾಮಾನ್ಯಳಾಗಿ ತಿಂಡಿಯನ್ನು ಬಡಿಸ್ತಿದ್ರೆ ಒಂದು ನಿಟ್ಟುಸಿರು ಬಿಟ್ಟು, ಅದು ಮಾವ, ಅಂಜು ದೆಹಲಿಗೆ ಹೋಗೋವರೆಗೂ ಊರಲ್ಲೇ ಇರ್ತೀನಿ, ಆಕೆ ಹೋಗ್ತಿದ್ದಂತೆ ನಾನು ಸಿಟಿಗೆ ಹೋಗ್ತೀನಿ ಅಂತ ಇದ್ದಂತೆ ಅಂಜು ತಲೆ ಎತ್ತಿ ನಿಖಿಲ್ ಕಡೆ ನೋಡ್ತಾಳೆ. ಸಿಟಿಗೆ ಹೋಗಿ ಬಿಸ್ನೆಸ್ ಮಾಡ್ತೀರಾ? ಇಲ್ಲ ಮಾವ, ಜಾಬ್ ಮಾಡ್ತೀನಿ. ಅದೇನು
ನಿಮಗೆ ಬಿಸ್ನೆಸ್ ಮಾಡಬೇಕಂತ ಆಸೆ ಇತ್ತಲ್ವಾ? ಹಾಂ ಹೌದು ಮಾವ, ಆದರೆ ಕೆಲವು ದಿನಗಳು ಯಾವುದೇ ಒತ್ತಡ ಇಟ್ಕೊಳ್ಳೋದಕ್ಕೆ ನಾನು ಬಯಸೋದಿಲ್ಲ. ಸದ್ಯಕ್ಕೆ ರೈಸ್ ಮಿಲ್ ನೋಡ್ಕೊಳ್ತಾ ಇದ್ದೀನಿ, ಆಮೇಲೆ ಕೆಲಸವನ್ನು ನೋಡ್ಕೊಳ್ತೀನಿ. ನಿಮ್ಮಿಷ್ಟ ಅಳಿಯಂದರೆ, ಆದರೆ ಹೆಚ್ಚು ಒತ್ತಡವನ್ನು ತಗೋಬೇಡಿ. ಹಾಂ ಸರಿ ಮಾವ. ನಿಮ್ಮ ಕೆಲಸಗಳು ಎಲ್ಲಿವರೆಗೆ ಬಂದಿದೆ? ನನ್ನವು ಈ ತಿಂಗಳು ಕೊನೆಗೆ ಮುಗಿಯುತ್ತಪ್ಪ. ನಂತರ ಮಳೆ ಬಿದ್ದರೆ ಮತ್ತೆ ಉಳುಮೆ ಮಾಡಬೇಕು. ಅಲ್ಲಿವರೆಗೂ ಖಾಲಿನೇ ನಾನು. ಪೃಥ್ವಿರಾಜ್ ಎಲ್ಲವನ್ನ ಕೇಳಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾನೆ. ನಿಖಿಲ್, ನಾನು ಒಂದು ಮಾತು ಹೇಳಲಾ? ಏನಣ್ಣ? ಅಂಜು ಹೋಗೋವರೆಗೂ ಮಿಲ್ ನೋಡಿಕೊಂಡು ಆಕೆ ಹೋದ್ಮೇಲೆ ಕೆಲಸ ಮಾಡ್ತೀನಿ ಅಂತ ಅಂತಿದೀಯಾ? ಹ್ಞೂ ಅದೇ ಅಣ್ಣ ಹೇಳಿದ್ದು. ಅಂಜು ದೆಹಲಿಗೆ ಹೋದರೆ ನೀನು ಅಂಜು ಜೊತೆಗೆ ದೆಹಲಿಗೆ ಹೋಗಿ ಅಲ್ಲೇ ಯಾವುದಾದ್ರೂ ಕೆಲಸ ಹುಡುಕ್ತಾ ಅಂಜುವಿಗೆ ಜೊತೆಯಾಗಿ ಇರಬಹುದು ತಾನೇ? ಆಗ ನಮಗೂ ಆಕೆ ಬಗ್ಗೆ ಯಾವುದೇ ಚಿಂತೆನೇ ಇರೋದಿಲ್ಲ. ಆ ಮಾತಿಗೆ ನಿಖಿಲ್ ತಲೆ ತಿರುಗಿಸಿ ಅಂಜು ಕಡೆಗೆ ನೋಡಿದ್ರೆ ಅಂಜು ತಲೆ ಅಡ್ಡವಾಗಿ ಆಡಿಸಿ ಕೋಪದಿಂದ ನೋಡ್ತಾಳೆ. ನಿಖಿಲ್ ಮನಸ್ಸಿನಲ್ಲೇ ದುಃಖ ಪಡ್ತಾ ನೋಡೋಣ ಅಣ್ಣ ಅಂತ ಮಾತನ್ನು ಬದಲಾಯಿಸ್ತಾ, ಇನ್ನು ಸೂರ್ಯ ಯಾವಾಗ ಬರ್ತಾನಣ್ಣ? ಅಮ್ಮ ಸ್ವಲ್ಪ ಆತಂಕ ಪಡ್ತಿದ್ದಾರೆ ಅಂತ ಕೇಳ್ತಾನೆ. ನನ್ನ ಜೊತೆ ಮಾತಾಡಬೇಕಂತಿದ್ದ, ಬಂದರೆ 2 ದಿನಗಳಲ್ಲಿ ಬರ್ತಾನೆ ಅಂತ ಅಂದ್ಕೊಳ್ತಾನೆ. ಅದೇ ಬೃಂದಾಳ 14ನೇ ದಿನದ ಕಾರ್ಯ ಇದೆ ಅಲ್ವಾ, ಅದರ ಬಗ್ಗೆ ಮಾತಾಡಬೇಕು ಅಂತ ಅಂತಿದ್ರು. ಸರಿ, ನಂಬರ್ ಕೊಡ್ತೀನಿ, ನೀವೇ ಮಾತಾಡ್ಕೊಳ್ಳಿ. ಬೃಂದಾ ವಿಷಯ ಬರೋದ್ರಿಂದ ಆಕೆ ಕೋಪ ಬರುತ್ತೆ, ಆದರೆ ಎಲ್ಲರೂ ಇರೋದ್ರಿಂದ ಅಸಹನೆಯಿಂದ ತಿಂತಿರ್ತಾಳೆ. ಅದೇ ಪೃಥ್ವಿರಾಜ್, ದೊಡ್ಡವರಿಗೆ ಮಕ್ಕಳ ಬಗ್ಗೆ ಆತಂಕ ಇದ್ದೇ ಇರುತ್ತೆ ಅಲ್ವಾ ಅಂತಾರೆ ಕೃಷ್ಣ. ಪೃಥ್ವಿರಾಜ್ ಕೂಡ ಲಕ್ಷ್ಮಿ ಕಡೆಯಿಂದ ಆಲೋಚಿಸಿ, ಸರಿ ಒಮ್ಮೆ ಸೂರ್ಯನ ಜೊತೆ ಮಾತಾಡಬೇಕು ಅಂತ ಅಂದ್ಕೊಳ್ತಾನೆ. ಯುಕ್ತ, ಅಂಜು, ಸುಧಾ 4ವರೆಗೂ ಬಡಿಸ್ತಿದ್ದಂತೆ ಅವರು ತಿಂದು ಎದ್ದಿದ್ದರಿಂದ ಇವರು 3 ಕೂತು ತಿಂತಾರೆ. ಹೌದು ಯುಕ್ತ, ರಾತ್ರಿ ಯಾರ ಮನೆಗೆ ಹೋಗಿದ್ರಿ ಅಂತ ಸುಧಾ ಕೇಳ್ತಿದ್ದಂತೆ ಕೈಯಲ್ಲಿರೋ ದೋಸೆ ತುಂಡನ್ನು ಪ್ಲೇಟ್ನಲ್ಲೇ ಬಿಟ್ಟು ಏನು ಹೇಳಬೇಕಂತ ತಿಳಿದೆ ಬೆಚ್ಚ ಬಿದ್ದು ನೋಡ್ತಾಳೆ. ಏನೇ ಮಾತಾಡ್ತಾ ಇಲ್ಲ ಅಂದರೆ ಅಮ್ಮ, ಅದು ಅವ್ರು ಯಾರಂತ ನಂಗೆ ಗೊತ್ತಿಲ್ಲ. ಮಾವಯ್ಯ ಒಮ್ಮೆ ಅವ್ರಿಗೆ ಯಾವುದೋ ಸಹಾಯ ಮಾಡಿದ್ರಂತೆ, ಅದಕ್ಕೆ ದಾರಿಯಲ್ಲಿ ಸಿಕ್ಕಿ ಊಟ ಮಾಡೋದು ಕರೆದ್ರು. ನಿನಗೆ ಮಾವಯ್ಯನ ಬಗ್ಗೆ ಗೊತ್ತು ತಾನೇ? ಇನ್ನು ಬೇಡ ಅನ್ನಲಾಗದೆ ನನ್ನನ್ನು ಕರ್ಕೊಂಡು ಹೋದರು ಅಂತ ಪೃಥ್ವಿರಾಜ್ ಹೇಳಿಕೊಟ್ಟ ಸುಳ್ಳನ್ನೇ ಹೇಳ್ತಾಳೆ. ಇಷ್ಟಕ್ಕೂ ಎಲ್ಲಿ ಅವ್ರ ಮನೆ? ಏನೋ ಅಮ್ಮ, ನಂಗೆ ಕತ್ಲಲ್ಲಿ ಅಷ್ಟು ನೆನಪಿಲ್ಲ. ರಾತ್ರಿ ಎಷ್ಟು ಗಂಟೆಗೆ ಬಂದ್ರಿ ಯುಕ್ತ? ಲೇಟಾಗಿ ಎದ್ದಿದ್ದೀರಿ ಅಂತಾಳೆ ಅಂಜು. ಆ ಮಾತಿಗೆ ತಲೆ ಪ್ಲೇಟ್ನಲ್ಲಿಟ್ಟು 11 ಗಂಟೆಗೆ ಬಂದವು ಅಕ್ಕ ಅಂತ ಇನ್ನು ಏನೂ ಮಾತಾಡಬಾರ್ದಂತ ತಿಂಡಿ ಗಬಗಬಾ ಅಂತ ತಿಂದ್ಬಿಡ್ತಾಳೆ. ನಿಧಾನವಾಗಿ ತಿನ್ನು ಅಂತ ಗದರ್ತಾರೆ ಸುಧಾ. ಅಮ್ಮ, ಬೃಂದಾ, ಈರುಳ್ಳಿಯ ಗಾಡಿ ಬಂದಿದೆ, ನಿಮ್ಮ ಹಳೆ ಪುಸ್ತಕಗಳು ಯಾವುದಾದ್ರೂ ಇದ್ದರೆ ಕೊಡು ಅಂತ ಅವಳು ಬರ್ತಾ ಇದ್ದಂತೆ ಪರಧ್ಯಾನದಲ್ಲಿದ್ದಂಥ ಬೃಂದಾ ಆ ಟೇಬಲ್ ಮೇಲೆ ಅಲ್ಮೇರಾದಲ್ಲಿ ಇವೆ, ಹೋಗಿ ನೋಡ್ಕೊಳಮ್ಮ ಅಂತ ಅಂತಾಳೆ. ಸರಿ ಅಂತ ಬಟ್ಟೆಗಳ ಮೇಲಿರೋ ಸೆಲ್ಫ್ನಲ್ಲಿ ತುಂಬ ಪುಸ್ತಕಗಳು ಇರೋದರಿಂದ ಎಲ್ಲವನ್ನು ಒಟ್ಟಿಗೆ ಓರೋದಕ್ಕಾಗೋದಿಲ್ಲ ಅಂತ ಹೇಳಿ ಕೆಲವೊಂದು ಮಾತ್ರ ತೆಗೆದುಕೊಂಡು ಮೆಲ್ಲಗೆ ಕೆಳಗೆ ಹೋಗ್ತಾಳೆ ಲಕ್ಷ್ಮಿ. ಬೃಂದ ಕಣ್ಮುಚ್ಚಿ ಮೊಣಕಾಲುಗಳ ಮೇಲೆ ತಲೆಯನ್ನು ಇಡ್ತಾ ಇದ್ದಂತೆ ಎಂದಿನಂತೆ ಪೃಥ್ವಿರಾಜ್ ರೂಪ ನೆನಪಿಗೆ ಬರದೆ ಸೂರ್ಯನ ಮುಖ ನೆನಪಿಗೆ ಬಂದು ಮುಖವನ್ನು ಅಸಹನೆಯಿಂದ ಇಟ್ಕೊಳ್ತಾಳೆ ಬೃಂದ. ಪ್ರೀತಿಸ್ತಿದೀಯ ಅವನನ್ನು ಅಂತ ಆಕೆ ಮನಸ್ಸು ಕೇಳ್ತಾ ಇದ್ರೆ, ಪ್ರೇಮ, ಅದರ ಮೇಲೆ ನಂಬಿಕೆನೇ ಹೊರಟೋಯ್ತೀಗ ಅಂತ ಉತ್ತರವನ್ನು ಹೇಳ್ತಾಳೆ ತಿರುಗಿ ಆ ಪ್ರಶ್ನೆಗೆ. ಮತ್ತೆ ಯಾಕೆ ಹೀಗೆ ಮೌನವಾಗಿದೆಯಾ? ಹೊರಗೆ ಎಲ್ಲಿಗೂ ಹೋಗ್ತಾ ಇಲ್ಲ, ಗೆಳತಿಯರ ಜೊತೆ ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಅಂಜುವನ್ನು ಕೂಡ ನಿಂದಿಸ್ತಿಲ್ಲ, ಬೈತಾ ಇಲ್ಲ.
ಜೀವನದಲ್ಲಿ ವಿರಕ್ತಿ ಬಂದರೆ ಹೆಣ್ಣಿನ ಸುತ್ತ ಎಷ್ಟೇ ಜನರಿದ್ರೂ ಒಂಟಿಯಾಗಿದಂತೆಯೇ ಅನಿಸುತ್ತೆ, ಹಾಗೆ ಇರುತ್ತೆ ಕೂಡ. ಹಾಗಾದರೆ ಸೂರ್ಯನ ಮೇಲೆ ಯಾವ ಭಾವನೆಯೂ ನಿನಗೆ ಇಲ್ಲ ಅಂತ ಹೇಳ್ತಾ ಇದೆಯಾ ಹಾಗಿದ್ರೆ? ಭಾವನೆ ಬರೋದಿಲ್ಲ ಅಂದರೆ ಆತ ಏನಂತ ನಂಗೆ ತಿಳಿಬೇಕು. ಆದರೂ ಈಗ ಅವುಗಳ ಬಗ್ಗೆ ಯೋಚಿಸೋದು ನನಗೆ ಇಷ್ಟನೇ ಇಲ್ಲ. ಬೃಂದ, ನೀನು ಹೀಗಿದ್ದರೆ ಸೂರ್ಯ ನಿನಗೆ ಎಂದಿಗೂ ಅರ್ಥ ಆಗೋದೇ ಇಲ್ಲ. ಒಮ್ಮೆ ಗತಕಾಲದಿಂದ ಹೊರಗೆ ಬಂದು ನೋಡು, ಜೀವನ ಅಂದರೆ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಯಾವಾಗಲೂ ಇದೇ ರೀತಿ ಇದ್ದರೆ ಏನೇನೂ ಗೊತ್ತಾಗೋದಿಲ್ಲ ಆತನ ಬಗ್ಗೆ. ನನಗೆ ಜೀವನದ ಮೇಲಿನ ಆಸೆಗಳೆಲ್ಲ ಸೂರ್ಯ ಕಟ್ಟಿದ ತಾಳಿಯೊಂದಿಗೆ ಸಮಾಧಿಯಾಗಿ ಹೋಗಿದೆ. ಯಾಕೆ ಹೀಗೆ ವೈರಾಗ್ಯದಂತ ಮಾತಾಡ್ತಾ ಇದೆಯಾ? ಪೃಥ್ವಿರಾಜ್ಗೂ ನಿನಗೂ ಮದುವೆಗಳಾಗಿವೆ. ಸೂರ್ಯ ಹೇಳಿದಂತೆ ನಿನ್ನದು ಪ್ರೇಮ ಆಗಿದ್ರೆ ಆತನನ್ನು ಆರಾಧಿಸಬೇಕೇ ಹೊರತು ಹಠದಿಂದ ಪಡೆಯೋದಕ್ಕೆ ಅಡ್ಡದಾರಿಗಳನ್ನ ತುಳಿಬಾರ್ದು. ನೋಡು, ನಾನು ಮಾಡಿದ ತಪ್ಪು ಅಂತ ನಾನು ಆಗಲೇ ತಿಳ್ಕೊಂಡಿದ್ದೀನಿ. ಪ್ರತಿ ಬಾರಿಯೂ ದೂಷಿಸಬೇಡ. ಹಾಗೆ ನಾನು ಯಾರ ಬಗ್ಗೆ ಯೋಚಿಸೋದಕ್ಕಾಗೋದಿಲ್ಲ ಅಂತ ಅಂತಿದ್ದಂತೆ ದಬಕ್ಕನ್ ಬಿದ್ದು ಅಮ್ಮ, ಅಣ್ಣ ಅನ್ನೋ ಅರಚುವಿಕೆ ಕೇಳಿಸುತ್ತೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.